ಸ್ನೇಹಿತರೆ, ಇದು ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರುವ ದೇಶ. ಅಷ್ಟೇ ಅಲ್ಲ, ಈ ದೇಶ ತುಂಬಾ ದ್ವೀಪಗಳಲ್ಲಿ ಹರಡಿಕೊಂಡಿದೆ. ಭಾರತ ಮತ್ತು ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕ ಅದೇ ಸಮಯದಲ್ಲಿ ಇಂಡೋನೇಷ್ಯಾ ಕೂಡ ಆಜಾದಾಯಿತು. ಆದ್ರೆ ಇವತ್ತು ಡೆವಲಪ್ಮೆಂಟ್ ವಿಷಯಕ್ಕೆ ಬಂದ್ರೆ ಇಂಡೋನೇಷ್ಯಾ ಪಾಕಿಸ್ತಾನಕ್ಕಿಂತ ಎಷ್ಟೋ ಪಟ್ಟು ಮುಂದೆ ಇದೆ. ಸ್ನೇಹಿತರೆ, ಈ ದೇಶದ ಜನಸಂಖ್ಯೆ ಸುಮಾರು 28,80,00,000. ಇದು ಪ್ರಪಂಚದಲ್ಲೇ 4ನೇ ಅತಿ ದೊಡ್ಡ ಜನಸಂಖ್ಯೆ ಇರೋ ದೇಶ. ಇಂಡೋನೇಷ್ಯಾದ ಒಟ್ಟು ವಿಸ್ತೀರ್ಣ 19 ಲಕ್ಷ ಸ್ಕ್ವೇರ್ ಕಿಲೋಮೀಟರ್. ಏರಿಯಾ ಲೆಕ್ಕದಲ್ಲಿ ನೋಡಿದ್ರೆ ಇದು ಜಗತ್ತಿನ 14ನೇ ದೊಡ್ಡ ದೇಶ. ಇಲ್ಲಿ ಇರೋರಲ್ಲಿ 87% ಜನ ಇಸ್ಲಾಂ ಧರ್ಮ ಫಾಲೋ ಮಾಡ್ತಾರೆ. ಇನ್ನು 10% ಜನ ಕ್ರಿಶ್ಚಿಯನ್ ಮತ್ತು 2% ಜನ ಹಿಂದೂ ಧರ್ಮದವರಾಗಿದ್ದಾರೆ. ಸ್ನೇಹಿತರೆ, ಇಂಡೋನೇಷ್ಯಾ ಮತ್ತು ಭಾರತದ ನಂಟು ತುಂಬಾ ಹಳೆಯದು. ಮೊದಲನೇ ಶತಮಾನದಿಂದ 10ನೇ ಶತಮಾನದವರೆಗೆ ಇಲ್ಲಿ ಹಿಂದೂ ಮತ್ತು ಬೌದ್ಧ ಧರ್ಮವನ್ನು ನಂಬುತ್ತಿದ್ದ ಎಷ್ಟೋ ರಾಜ ಮಹಾರಾಜರು ಆಳ್ವಿಕೆ ನಡೆಸಿದ್ರು ಅಂತ ಹೇಳ್ತಾರೆ. ಇದಲ್ಲದೆ ಭಾರತದ ತುಂಬಾ ಜನ ವ್ಯಾಪಾರಿಗಳು ಇಲ್ಲಿಗೆ ಮಸಾಲೆ ಪದಾರ್ಥಗಳು, ಚಿನ್ನ, ಬೆಳ್ಳಿ ಮತ್ತು ಕಾಡಿನ ಮರಗಳ ಬಿಸಿನೆಸ್ ಮಾಡೋಕೆ ಬರ್ತಾ ಇದ್ರು. ಇಂಡೋನೇಷ್ಯಾದ ಭಾಷೆಯಲ್ಲಿ ನಿಮಗೆ ಇವತ್ತಿಗೂ ತುಂಬಾ ಸಂಸ್ಕೃತ ಪದಗಳು ಸಿಗುತ್ತವೆ. ಇಲ್ಲಿನ ಜನ ಇಂದಿಗೂ ಮಹಾಭಾರತ ಮತ್ತು ರಾಮಾಯಣವನ್ನು ಓದುತ್ತಾರೆ. ಇಂಡೋನೇಷ್ಯಾದಲ್ಲಿ ಬಾಲಿ ಅನ್ನೋ ಒಂದು ದ್ವೀಪ ಇದೆ. ಅಲ್ಲಿ ಇವತ್ತಿಗೂ ಹಿಂದೂಗಳೇ ಮೆಜಾರಿಟಿಯಲ್ಲಿ ಇದ್ದಾರೆ. ನೀವು ಆ ಐಲ್ಯಾಂಡ್ಗೆ ಹೋದ್ರೆ ನಿಮಗದು ಇಂಡೋನೇಷ್ಯಾ ಅಂತ ಅನಿಸುವುದೇ ಇಲ್ಲ. ಯಾಕಂದ್ರೆ ಅಲ್ಲಿ ಹೋದ ಕಡೆಯಲ್ಲೆಲ್ಲ ಹಿಂದೂ ಜನ ಮತ್ತು ಹಿಂದೂ ದೇವಸ್ಥಾನಗಳೇ ಕಾಣಿಸುತ್ತವೆ. ಇನ್ನು ಇಂಡೋನೇಷ್ಯಾದ ಪ್ರಗತಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿನ GDP $1.36 ಟ್ರಿಲಿಯನ್ ಆಗಿದೆ. ಇದು ಪ್ರಪಂಚದ 16ನೇ ಅತ್ಯಂತ ಗಟ್ಟಿ ಇಕಾನಮಿ. ಅಂದ್ರೆ ಮಲೇಷ್ಯಾ ಮತ್ತು ಸೌದಿ ಅರೇಬಿಯಾಕ್ಕಿಂತ ದೊಡ್ಡ ಇಕಾನಮಿ ಈ ದೇಶದ್ದು. ಇಲ್ಲಿನ ಜನರ ವರ್ಷದ ಸರಾಸರಿ ಆದಾಯ $4,800. ಇದು ಭಾರತ, ಪಾಕಿಸ್ತಾನ ಮತ್ತು ಮಲೇಷ್ಯಾಕ್ಕಿಂತ ಜಾಸ್ತಿ. ಇಲ್ಲಿ ಹಣದುಬ್ಬರ ಬರೀ 4% ಇದೆ, ಆದ್ರೆ ನಮ್ಮ ದೇಶದಲ್ಲಿ ಇದು 8% ವರೆಗೂ ಇದೆ. ಇಲ್ಲಿನ ಕರೆನ್ಸಿ ಇಂಡೋನೇಷಿಯನ್ ರೂಪಾಯಿ. ಭಾರತದ ಕೇವಲ ₹1ಗೆ ಅಲ್ಲಿ ₹180 ಸಿಗುತ್ತೆ. ಅಂದ್ರೆ ನೀವು ಇಂಡಿಯಾದಿಂದ ಬರೀ ₹1,00,000 ತಗೊಂಡು ಹೋದ್ರೂ ಇಂಡೋನೇಷ್ಯಾದಲ್ಲಿ ನೀವು ಕೋಟ್ಯಾಧಿಪತಿ ಆಗಿಬಿಡ್ತೀರಾ. ಒಂದು ಕಾಲದಲ್ಲಿ ಇಂಡೋನೇಷ್ಯಾ ಜಗತ್ತಿನ ಅತ್ಯಂತ ಬಡ ದೇಶಗಳಲ್ಲಿ ಒಂದಾಗಿತ್ತು. ಆದ್ರೆ ಇವತ್ತು ಇಂಡೋನೇಷ್ಯಾದ ಪರಿಸ್ಥಿತಿ ಬದಲಾಗಿದೆ. ಈ ದೇಶ ತುಂಬಾ ಸ್ಪೀಡ್ ಆಗಿ ಮುನ್ನುಗ್ಗುತ್ತಿದೆ. ಇಂಡೋನೇಷ್ಯಾ ಮೇಲೆ ಎಷ್ಟೋ ದೇಶಗಳು ರಾಜಕೀಯ ನಡೆಸಿದ್ವು. ಉದಾಹರಣೆಗೆ 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಇಲ್ಲಿಗೆ ಮಸಾಲೆ ಪದಾರ್ಥ ಕೊಳ್ಳೋಕೆ ಬಂದು ನಿಧಾನವಾಗಿ ಇಲ್ಲಿ ತಮ್ಮ ಅಧಿಕಾರ ಶುರು ಮಾಡಿದ್ರು. 17ನೇ ಶತಮಾನದಲ್ಲಿ ಬ್ರಿಟನ್ ಇದನ್ನು ತನ್ನ ವಶಕ್ಕೆ ತಗೊಂಡಿತು. ಸ್ವಲ್ಪ ದಿನ ನೆದರ್ಲ್ಯಾಂಡ್ಸ್ ಕೂಡ ಈ ದೇಶವನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿತ್ತು. ಆದ್ರೆ 2ನೇ ಮಹಾಯುದ್ಧ ಮುಗಿದ ತಕ್ಷಣ, ಅಂದ್ರೆ 1945ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಈ ದೇಶದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಪಾಮ್ ಆಯಿಲ್ ಸಿಗುತ್ತೆ. ಪಾಮ್ ಆಯಿಲ್ ಉತ್ಪಾದನೆ ಮಾಡೋದ್ರಲ್ಲಿ ಇದು ಪ್ರಪಂಚದಲ್ಲೇ ನಂಬರ್ 1 ದೇಶ. ಇದಲ್ಲದೆ ಟೆಕ್ಸ್ಟೈಲ್ಸ್, ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ ಮತ್ತು ಟೂರಿಸಂನಿಂದ ಈ ದೇಶಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾ. ಇದು ಇಲ್ಲಿನ ಅತಿ ದೊಡ್ಡ ಸಿಟಿ ಕೂಡ ಹೌದು. ಇಲ್ಲಿ 1 ಕೋಟಿಗಿಂತ ಹೆಚ್ಚು ಜನ ಇರ್ತಾರೆ. ಈ ಸಿಟಿಯಲ್ಲಿ ನಿಮಗೆ ಒಂದಕ್ಕಿಂತ ಒಂದು ಸೂಪರ್ ಆಗಿರೋ ಸ್ಕೈಸ್ಕ್ರೇಪರ್ಸ್, ಗಗನಚುಂಬಿ ಕಟ್ಟಡಗಳು ನೋಡೋಕೆ ಸಿಗುತ್ತವೆ. ಜಕಾರ್ತಾ ಇಷ್ಟೊಂದು ಫಾಸ್ಟ್ ಆಗಿ ಡೆವಲಪ್ ಆಗೋಕೆ ಇನ್ನೊಂದು ಕಾರಣ ಏನಂದ್ರೆ ಇಲ್ಲಿನ ತಾಪಮಾನ ವರ್ಷ ಪೂರ್ತಿ 20 ರಿಂದ 30 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಈ ದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಭಾರತೀಯರು ವಾಸಿಸುತ್ತಿದ್ದಾರೆ. ಇಂಡೋನೇಷ್ಯಾದ ಇತಿಹಾಸದಲ್ಲಿ ಒಂದು ಕಾಲ ಇತ್ತು, ಅವಾಗ ಇಲ್ಲಿ ಬರೀ ಬೌದ್ಧ ಧರ್ಮದ ಜನ ಮಾತ್ರ ಇರುತ್ತಿದ್ರು. ಆದ್ರೆ 5ನೇ ಶತಮಾನದಿಂದ 7ನೇ ಶತಮಾನದ ಮಧ್ಯೆ ಇಲ್ಲಿಗೆ ಹಿಂದೂ ಜನ ಕೂಡ ಹೋಗೋಕೆ ಶುರು ಮಾಡಿದ್ರು ಮತ್ತು ನಿಧಾನವಾಗಿ ಈ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಹೆಚ್ಚಾಗುತ್ತಾ ಹೋಯ್ತು. ಆದ್ರೆ 14ನೇ ಶತಮಾನದ ನಂತರ ಇಲ್ಲಿ ಇಸ್ಲಾಂ ಧರ್ಮ ಹರಡೋಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ಇಸ್ಲಾಂ ಎಷ್ಟು ಸ್ಪೀಡ್ ಆಗಿ ಹರಡಿತು ಅಂದ್ರೆ ಇವತ್ತು ಇದು ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರೋ ದೇಶ ಆಗಿಬಿಟ್ಟಿದೆ. ಇಂಡೋನೇಷ್ಯಾದಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಕೂಡ ಸಿಕ್ಕಾಪಟ್ಟೆ ಸಿಗುತ್ತೆ. ಇಲ್ಲಿಂದ ಸ್ಟೇನ್ಲೆಸ್ ಸ್ಟೀಲ್ ತಗೊಂಡು ಚೀನಾ ಇಡೀ ಪ್ರಪಂಚಕ್ಕೆ ಮಾರ್ತಾ ಇತ್ತು. ಆದ್ರೆ ಯಾವಾಗ ಈ ವಿಷಯ ಇಂಡೋನೇಷ್ಯಾಗೆ ಗೊತ್ತಾಯ್ತೋ ಅವಾಗ ಇಂಡೋನೇಷ್ಯಾ ಸ್ಟೇನ್ಲೆಸ್ ಸ್ಟೀಲ್ ಎಕ್ಸ್ಪೋರ್ಟ್, ರಫ್ತು ಮಾಡೋದನ್ನ ಬ್ಯಾನ್ ಮಾಡ್ತು. ಆಮೇಲೆ ಕೆಲವೇ ವರ್ಷಗಳಲ್ಲಿ ಇಂಡೋನೇಷ್ಯಾ ತಾನೇ ಖುದ್ದಾಗಿ ಇಡೀ ಪ್ರಪಂಚಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಮಾರೋಕೆ ಶುರು ಮಾಡ್ತು. ಪ್ರಪಂಚದ ಅತ್ಯಂತ ಬೆಸ್ಟ್ ಕ್ವಾಲಿಟಿ ಕಾಫಿ ಬೀನ್ಸ್ ಕೂಡ ಇದೇ ದೇಶದಲ್ಲಿ ಸಿಗೋದು. ಇದನ್ನು ಮಾಡೋಕೆ ಕಾಫಿ ಬೀನ್ಸ್ ಗಳನ್ನು ಸಿವೆಟ್ ಕ್ಯಾಟ್, ಪುನುಗು ಬೆಕ್ಕುಗೆ ತಿನ್ನಿಸಲಾಗುತ್ತೆ. ಆ ಸಿವೆಟ್ ಕ್ಯಾಟ್ ಅದನ್ನು ಜೀರ್ಣಿಸಿಕೊಳ್ಳದೆ ಮಲದ ರೂಪದಲ್ಲಿ ಹೊರಗೆ ಹಾಕಿದಾಗ ಅದರಿಂದ ತಯಾರಾಗೋ ಕಾಫಿ ಕೆಜಿಗೆ ಬರೋಬ್ಬರಿ $2,000 ವರೆಗೂ ಮಾರಾಟ ಆಗುತ್ತೆ. ಈ ದೇಶದಲ್ಲಿ ನಿಮಗೆ ಪ್ರಕೃತಿಯ ಸೌಂದರ್ಯ ಮತ್ತು ಮಾಡರ್ನ್ ಲೈಫ್ ಸ್ಟೈಲ್ ಎರಡೂ ನೋಡೋಕೆ ಸಿಗುತ್ತೆ.
ಇದು ಮಲೇಷ್ಯಾ ಮತ್ತು ಥೈಲ್ಯಾಂಡ್ಗಿಂತಲೂ ತುಂಬಾ ಅಗ್ಗದ ದೇಶ. ಅದಕ್ಕೆ ಈ ದೇಶ ಸುತ್ತಾಡೋಕೆ ಅಂತಾನೆ ಪ್ರತಿ ವರ್ಷ 1.5 ಕೋಟಿಗಿಂತ ಹೆಚ್ಚು ಜನ ಬರ್ತಾರೆ. ಇಂಡೋನೇಷ್ಯಾ ಒಂದು ಮುಸ್ಲಿಂ ದೇಶವಾಗಿದ್ರೂ ಇಲ್ಲಿ ಲಿಕ್ಕರ್ ಮದ್ಯ ಕುಡಿಯೋದು ತುಂಬಾ ಕಾಮನ್. ಇಲ್ಲಿ ನಿಮಗೆ ಇಡೀ ರಾತ್ರಿ ಮಾರ್ಕೆಟ್ ಓಪನ್ ಇರೋದು ಕಾಣಿಸುತ್ತೆ. ಹುಡುಗಿಯರು ರೋಡ್ ಮೇಲೆ ಎಂಜಾಯ್ ಮಾಡ್ತಾ ಇರ್ತಾರೆ. ಇನ್ನು ಕ್ಲಬ್ಸ್ ಮತ್ತು ಬಾರ್ಗಳು ಇಡೀ ರಾತ್ರಿ ತೆರೆದಿರುತ್ತವೆ. ಸ್ನೇಹಿತರೆ, ನಿಮಗೆ ಗೊತ್ತಾ, ಈ ದೇಶದಲ್ಲಿ ಬರೋಬ್ಬರಿ 18,307 ದ್ವೀಪಗಳು ಇವೆ. ನೀವು ಇಲ್ಲಿನ ಪ್ರತಿಯೊಂದು ಐಲ್ಯಾಂಡ್ ಸುತ್ತಾಡಬೇಕು ಅನ್ಕೊಂಡ್ರೆ ಅದು ನಿಮ್ಮ ಕೈಯಲ್ಲಿ ಆಗದೆ ಇರಬಹುದು, ಯಾಕಂದ್ರೆ ಅವುಗಳ ಸಂಖ್ಯೆ ಅಷ್ಟೊಂದು ದೊಡ್ಡದಿದೆ. ಕೆನಡಾ, ನಾರ್ವೆ, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ದೇಶಗಳಲ್ಲಿ ಮಾತ್ರ ಇವರಿಗಿಂತ ಜಾಸ್ತಿ ಐಲ್ಯಾಂಡ್ಸ್ ಇರೋದು. ಇಲ್ಲಿ ಎಷ್ಟೋ ಐಲ್ಯಾಂಡ್ಗಳು ಹೇಗಿವೆ ಅಂದ್ರೆ ಅಲ್ಲಿಗೆ ಇವತ್ತಿನವರೆಗೂ ಯಾರು ಕಾಲಿಟ್ಟೇ ಇಲ್ಲ. ಈ ದೇಶದಲ್ಲಿ ತೆಂಗಿನಕಾಯಿ ಬೇಸಾಯ ತುಂಬಾ ಜಾಸ್ತಿ. ಅದಕ್ಕೆ ಇದು ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ತೆಂಗಿನಕಾಯಿ ಎಕ್ಸ್ಪೋರ್ಟ್ ಮಾಡೋ ದೇಶ. ಇದಲ್ಲದೆ ಇಲ್ಲಿನ ಪ್ರತಿ 2ನೇ ಮನುಷ್ಯ ನಿಮಗೆ ಫಿಶಿಂಗ್, ಮೀನುಗಾರಿಕೆ ಮಾಡ್ತಾ ಇರೋದು ಕಾಣಿಸ್ತಾರೆ. ಒಂದು, ಇಲ್ಲಿ ಫಿಶಿಂಗ್ ತುಂಬಾ ಜಾಸ್ತಿ, ಇನ್ನೊಂದು ಇಲ್ಲಿನ ಜನ ಮೀನನ್ನು ಸಖತ್ತಾಗಿ ತಿಂತಾರೆ. ಇಂಡೋನೇಷ್ಯಾದಲ್ಲಿ ಸಿಗುವಷ್ಟು ಮೀನಿನ ವೆರೈಟಿಗಳು ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ಈಗ ಈ ದೇಶದಲ್ಲಿ ಎಲ್ಲವೂ ಸೂಪರ್ ಆಗಿದೆ ಅಂತೇನಿಲ್ಲ, ಯಾಕಂದ್ರೆ ಇಲ್ಲಿ ತುಂಬಾ ಕೆಟ್ಟ ವಿಷಯಗಳು ಕೂಡ ಇವೆ. ಅದರಲ್ಲಿ ಒಂದು ಭ್ರಷ್ಟಾಚಾರ. ಇಲ್ಲಿನ ಲೀಡರ್ಸ್ ಗಳನ್ನು ಜಗತ್ತಿನಲ್ಲೇ ಅತ್ಯಂತ ಕರಪ್ಟ್ ಲೀಡರ್ಸ್ ಅಂತ ಕರೆಯಲಾಗುತ್ತೆ. ಇದೇ ಕಾರಣಕ್ಕೆ ಇಲ್ಲಿರೋ ಶ್ರೀಮಂತರು ತುಂಬಾ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಇನ್ನು ಬಡವರಾಗಿ ಉಳಿತಾರೆ. ಸ್ನೇಹಿತರೆ, ಜಗತ್ತಿನ ಅತಿ ದೊಡ್ಡ ಬೌದ್ಧ ದೇವಸ್ಥಾನ ಕೂಡ ನಿಮಗೆ ಇದೇ ದೇಶದಲ್ಲಿ ನೋಡೋಕೆ ಸಿಗುತ್ತೆ. ಈ ಟೆಂಪಲ್ ನಲ್ಲಿ 504 ಬುದ್ಧನ ಮೂರ್ತಿಗಳು ಇವೆ. ಈ ದೇವಸ್ಥಾನ ನೋಡೋಕೆ ಪ್ರಪಂಚದ ಮೂಲೆ ಮೂಲೆಯಿಂದ ಜನ ಬರ್ತಾರೆ. ಇನ್ನು ನಿಮಗೆ ನೆನಪಿರಬಹುದು, 2004ರಲ್ಲಿ ಇಲ್ಲಿ ಒಂದು ಭೀಕರ ಸುನಾಮಿ ಬಂದಿತ್ತು. ಇದು ಹಿಸ್ಟರಿಯಲ್ಲೇ ಅತ್ಯಂತ ದೊಡ್ಡ ಡಿಸಾಸ್ಟರ್ ಆಗಿತ್ತು. ಇದರಲ್ಲಿ 2300ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡ್ರು ಮತ್ತು 50 ಲಕ್ಷಕ್ಕೂ ಹೆಚ್ಚು ಜನರಿಗೆ ಭಾರಿ ನಷ್ಟ ಉಂಟಾಗಿತ್ತು. ಇದೇ ನೋಡಿ ಇಂಡೋನೇಷ್ಯಾ.